ಟೊಮೆಟೊ ಚಟ್ನಿ 4 ಟೊಮೆಟೊಕಾಯಿನ ತೊಗೊಂಡಿದ್ದೀನಿ. ಒಂದು 4 ಟೊಮೆಟೊ ಚಟ್ನಿ, ಕಾಯಿ ಇವನ್ನೆಲ್ಲ ಟೊಮೆಟೊ ಸಣ್ಣಗೆ ಒಂದು ಕಟ್ 4 ತೊಗೊಂಡು ಮಾಡ್ಕೋಬೇಕು. ಇದನ್ನು ಸಣ್ಣಗೆ ಹೆಚ್ಚಿಟ್ಕೋಬೇಕು. ಇವನ್ನೆಲ್ಲ ಸಣ್ಣಗೆ ಕಟ್ ಮಾಡ್ತೀನಿ. ಟೊಮೆಟೊಯನ್ನು ಸಣ್ಣಗೆ ಕಟ್ಟು ಅದಕ್ಕಿಂತ ಮೊದಲು ಮಾಡಿಕೊಳ್ಬೇಕು. ಒಂದು 2 ಮುಷ್ಟಿಯಷ್ಟು ಶೇಂಗಾ ತೊಗೊಂಡು ಟೊಮೆಟೊನ ಈ ರೀತಿ ಹುರ್ಕೋಬೇಕು, ಚೆನ್ನಾಗಿ ಬಾಣಲೆಯಲ್ಲಿ ಕಟ್ ಮಾಡ್ಕೋಬೇಕು. ಟೊಮೆಟೊ ಈ ರೀತಿ ಇವನ್ನ ಹೆರ್ಚ್ಬೇಕು. ಈಗ ಹೆರ್ಚಿದ್ರೆ ಬೀಜ ತೆಗಿಬೋದು, ಇಲ್ಲ ಹಾಗೆ ಮಾಡಿಟ್ಟು ಬೇಕಾದರೆ ಹುರ್ಕೋಬೋದು. ಹುರಿದುಕೊಳ್ಬೇಕು. ತೆಗೆದ್ರೆ ಚೆನ್ನಾಗಿರುತ್ತೆ, ಇಲ್ಲ ನೀರಾಗಿ ಬಿಟ್ಟಿರುತ್ತೆ ಬಹಳಷ್ಟು. ಶೇಂಗಾ ತೊಗೋಬೇಕು, ಒಂದು 2 ಮುಟ್ಟಿಗೆ ಅಷ್ಟು. ಬಾಣಲೆಯಲ್ಲಿ ಒಂದು 2 ಮುಷ್ಟಿಯಷ್ಟು ಶೇಂಗಾ ಹುರ್ಕೊಳ್ಬೇಕು. ಮೊದಲು ಶೇಂಗಾ ಬಿಸಿ ಮಾಡಿ ಈ ಶೇಂಗಾ ಹಾಕೋದ್ರಿಂದ ಚಟ್ನಿ ತುಂಬ ರುಚಿಯಾಗಿ ಬರುತ್ತೆ. ಟೊಮೆಟೊ ಚಟ್ನಿಯಲ್ಲಿ ಒಂದು 2 ಮುಟ್ಟಿ ಶೇಂಗಾ ಹಾಕಿರಿ. ಒಂದು 4 ಟೊಮೆಟೊ, ಒಂದು 2 ಮುಷ್ಟಿಯಷ್ಟು ಶೇಂಗಾ ಹಾಕಿರಿ. ಈ ಶೇಂಗಾ ಚೆನ್ನಾಗಿ ಹುರ್ಕೋಬೇಕು. ಇದು ಚೆನ್ನಾಗಿ ಹುರಿದ್ಮೇಲೆ ಈ ಟೊಮೆಟೊ ಕೂಡ ಈ ಬಾಣಲೆಯಲ್ಲಿ ಹಾಕಬೇಕು. ಈಗ ಹಾಕಬೇಕು. ಸ್ವಲ್ಪ ಎಣ್ಣೆ ಟೊಮೆಟೊ ಬೇರೆ ಸ್ವಲ್ಪ ಎಣ್ಣೆ ಹಾಕ್ಬೇಕು. ಸುತ್ತ ಒಂದು ಸ್ವಲ್ಪ ಎಣ್ಣೆಯನ್ನು ಬಿಟ್ಟು ಟೊಮೆಟೊ ಹಾಕಬೇಕು. ಇದರಲ್ಲಿ ಒಂದು 5-6 ಎಲೆಗಳಷ್ಟು ಕರಿಬೇವು, ಆಮೇಲೆ ಒಂದು 4 ಹಸಿಮೆಣಸಿಕಾಯಿ ಹಾಕಿ ಎಲ್ಲ ಕೂಡಿ ಫ್ರೈ ಮಾಡಬೇಕು. ಟೊಮೆಟೊ ಆದಮೇಲೆ ಒಂದು 4 ಹಸಿಮೆಣಸಿಕಾಯಿ ಸಾಕು. ಭಾಳ ಹಾಕಿದರೆ ತುಂಬ ಖಾರ ಆಗಿಬಿಡುತ್ತೆ, ಅದಕ್ಕೆ 4 ಸಾಕು. ಬೆಳ್ಳುಳ್ಳಿ ಒಂದು 2 ಗಡ್ಡೆ ಬೆಳ್ಳುಳ್ಳಿಯನ್ನು ಕಳಕ ಮಾಡಿ ಇಟ್ಟು ಹಾಕಬೇಕು. ಶೇಂಗಾ, ಆಮೇಲೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕಳಕ ಹಾಕ್ಬೇಕು. ಹುರಿದಿಟ್ಟುಕೊಂಡು ಬಂದಿರುವಂಥ ಟೊಮೆಟೊ, ಕರಿಬೇವು, ಹಸಿಮೆಣಸಿಕಾಯಿ ಇದರಲ್ಲಿ ಹಾಕಬೇಕು. ಮಿಕ್ಸಿಯಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ, ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಸಣ್ಣ ಮಾಡ್ಕೊಳ್ಳೋಣ ಇದು ಮಿಕ್ಸಿಯಲ್ಲಿ. ನೋಡಿ ಸಣ್ಣಾಗಿದೆ. ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸೋದು, ಸ್ವಲ್ಪ ಒಂದು ಅಡಿಕೆ ಬೆಟ್ಟದಷ್ಟು ಬೆಲ್ಲ. ಇಲ್ಲಾಂದರೆ ಬೇಡ ಅಂದರೆ ಬಿಟ್ಬಿಡ್ಬೋದು. ನೋಡಿ ತುಂಬ ಚಟ್ನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ಬೋದು.